ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್. ಯಾರು ಈ ಸಲ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇಲ್ಲ ಗೊತ್ತು. ಯಾಕಂದ್ರೆ ಆಲ್ರೆಡಿ ಮಂಜಣ್ಣ ಕ್ಯಾಪ್ಟನ್ ಆಗೋಗ್ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಬಟ್ ಮಂಜಣ್ಣ ಹೆಂಗ್ ಕ್ಯಾಪ್ಟನ್ ಆದ್ರು ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ಎಲ್ಲರಿಗೂ ಇರುತ್ತೆ. ಯಾರ ಜೊತೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಆಡಿದ್ರು, ಏನೇನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರು, ಯಾರಿಗಾದ್ರೂ ಮೋಸ ಮಾಡಿದ್ರಾ, ಇಲ್ಲಾಂದ್ರೆ ಆನೆಸ್ಟ್ ಆಗಿ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ ಆದ್ರ ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ಪ್ರತಿಯೊಬ್ಬರಿಗೂ ಇರುತ್ತೆ. ಮತ್ತೆ ಅದನ್ನ ಕ್ಲಿಯರ್ ಆಗಿ ತಿಳ್ಕೊಬೇಕಂದ್ರೆ ನಾವು ಖಂಡಿತ ಎಪಿಸೋಡ್ಗೆನೆ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ನಾವು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋ ಶೋಭಾ ಶೆಟ್ಟಿ ಮತ್ತೆ ರಜತ್ ಇಬ್ಬರನ್ನು ಕೂಡ ಅಪ್ರಿಶಿಯೇಟ್ ಮಾಡಬೇಕು. ಯಾಕಂದ್ರೆ ಇಬ್ರು ಕೂಡ ಒಂದು ಈಗ ಜಸ್ಟ್ ವೀಕ್ ಅಲ್ಲಿ ಬಂದು ಅಷ್ಟು ಅವ್ರ ಹವಾ ತೋರಿಸಿ, ಅವ್ರ ಪರ್ಫಾರ್ಮೆನ್ಸ್ ತೋರಿಸಿ ಇವತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಆಡ್ತಿದ್ದಾರೆ ಅಂದ್ರೆ ಸೀರಿಯಸ್ಲಿ ಅದು ಒಂದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಾವೆಲ್ಲರೂ ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಅವ್ರ ಎಫರ್ಟ್ನ ಕೊಟ್ಟು ಆಡಿದ್ದಾರೆ. ರಜತ್ತು ಅಲ್ಲೊಂದು ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇದ್ದು ಇವತ್ತು ಟಾಸ್ಕ್ ಏನಾದರೂ ಆಡಿದಿದ್ರೆ ಖಂಡಿತ ಕಿಚ್ಚನ ಚಪ್ಪಾಳೆ ರಜತ್ ಅವರಿಗೆ ಬರೋದು. ಅಷ್ಟು ಚೆನ್ನಾಗಿ ಅವ್ರ ಎಂಟೈರ್ ವೀಕ್ ಪರ್ಫಾರ್ಮೆನ್ಸ್ ಇತ್ತು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಸಲ ನಮ್ಮ ಮಂಜಣ್ಣ ಕೂಡ ಅಷ್ಟೇ ಎಲ್ಲೂ ಏನು ಕೆಟ್ಟದಾಗಿ ಕುತಂತ್ರಗಳನ್ನ ಮಾಡದೆ ಶೋಭಾ ಶೆಟ್ಟಿಗೆ ಕರೆಕ್ಟಾಗಿ ಗೈಡ್ ಮಾಡಿಕೊಂಡು ಒಂದು ಹೈ ಅಮೌಂಟ್ನ ಶೋಭಾ ಶೆಟ್ಟಿ ಹತ್ರನೂ ಇರೋ ಹಂಗೆ ಇವತ್ತು ಮಾಡಿದ್ದಾರೆ ಮಂಜಣ್ಣ ಅವರು. ಇವತ್ತು ಶೋಭಾ ಶೆಟ್ಟಿ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅದಕ್ಕೆ ಅರ್ಧ ಟ್ರಿಬ್ಯೂಟ್ ನಮ್ಮ ಮಂಜಣ್ಣಂದು ಕೂಡ ಆಗಿರುತ್ತೆ. ತುಂಬ ಚೆನ್ನಾಗೇ ಗೇಮ್ ಆಡ್ಕೊಂಡು ಬಂದರು ಆ್ಯಕ್ಚುಲಿ ಈ ವಾರ ಮಂಜಣ್ಣ. ನನಗನ್ಸೋ ಪ್ರಕಾರ ಈ ಸಲ ಕಿಚ್ಚನ ಚಪ್ಪಾಳೆ ಏನಾದರೂ ಸಿಕ್ಕಿದ್ರೆ ಅದು ಮಂಜಣ್ಣನಿಗೆ ಸಿಗೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋಣ. ಪ್ರೋಮೋಲಿ ಏನೇನಿದೆ ಅಂತ ಎಲ್ಲದನ್ನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮಾತ್ರ ಮರ್ತೋಗ್ಬಿಡಿ. ಆವಾಗಲೇ ವಿಡಿಯೋ ರೀಚ್ ಬರೋದು, ಎಲ್ಲರೂ ನನ್ನ ವಿಡಿಯೋನ ನೋಡೋಕ್ಕಾಗೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಪ್ರೋಮೋ ಬಗ್ಗೆನೇ ಮಾತಾಡೋಕ್ಕೆ ಹೋದರೆ ಇಲ್ಲಿ ಪ್ರೋಮೋಲ್ ನೋಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ 5 ಮೆಂಬರ್ಸ್ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ನ ಆಡ್ತಿದ್ದಾರೆ ಅಂತ. 5 ಮೆಂಬರ್ಸು ಹಳೆ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಮಂಜಣ್ಣ, ಚೈತ್ರ ಕುಂದಾಪುರ, ನಮ್ಮ ಹನುಮಂತು ಅವ್ರು ಆಡ್ತಾ ಇದ್ದಾರೆ. ಇನ್ನು ಇಬ್ರು ಬಂದ್ಬಿಟ್ಟು ರಜತ್ತು ಮತ್ತೆ ಶೋಭಾ ಶೆಟ್ಟಿ. ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಆಯಿತು ಗುರು. ಈಗ ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋ ಕಂಟೆಸ್ಟೆಂಟ್ಸ್ ಇಬ್ಬರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸಲ್ಲಿ ಪಾಲ್ಗೊಂಡ್ರಲ್ಲ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೂಪರ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಆಡ್ತಿರೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಶೋಭಾ ಶೆಟ್ಟಿ ಅವರು ಹೇಳಲಾಗ್ತಾ ಇದೆ. ಬಟ್ ಅದನ್ನು ಕಂಪ್ಲೀಟಾಗೆ ನಾವು ತಿಳ್ಕೊಬೇಕು ಅಂದರೆ ಖಂಡಿತ ನಾವು ಎಪಿಸೋಡ್ ನೋಡೇ ತಿಳ್ಕೊಬೇಕಾಗತ್ತೆ. ಮಂಜಣ್ಣ ನಿಜವಾಗ್ಲೂ ಗೆದ್ದಿದ್ದಾರಾ, ಇಲ್ಲಾಂದರೆ ಯಾರ ಜೊತೆ ಆದರೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರಾ ಅನ್ನೋದು ಕೂಡ. ಸ್ಟಾರ್ಟಿಂಗಲ್ಲಿ ಸಿಂಪಲ್ ಟಾಸ್ಕ್ ಅಂತ ಹೇಳ್ಬೋದು, ಆದರೆ ಮಾಡೋದು ಕಷ್ಟ ಇದೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಅಂತ ಹೇಳ್ತಿರೋದು. ತುಂಬ ಹಲಿಗೆಗಳನ್ನ ಕೊಟ್ಟಿರ್ತಾರೆ, ಹಲಿಗೆಗಳನ್ನ ಕಟ್ಕೊಂಡೋಗಿ ಲಾಸ್ಟಲ್ಲಿ ಅವ್ರ ಫೋಟೋ ಇಟ್ಕೋಬೇಕು. ಅದನ್ನು ಹಲಿಗೆನ ಮೂವ್ ಮಾಡಿದ ತಕ್ಷಣ ಒಂದೊಂದು ಹಲಿಗೆನೆ ಟಚ್ ಆಗ್ತಾ ಫೈನಲಿ ಅವ್ರ ಫೋಟೋ ಇರುತ್ತಲ್ಲ ಆ ಫೋಟೋ ಬಂದ್ಬಿಟ್ಟು ಕೊಚ್ಚೆ ಒಳಗಡೆ ಬೀಳಬೇಕು. ಆ ಕೊಚ್ಚೆ ಒಳಗಡೆ ಆ ಫೋಟೋ ಬಿದ್ದರೆ ಅವರು ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಿಂದ ಔಟ್ ಆಗ್ತಾರೆ. ಇದು ಒಂದು ಟಾಸ್ಕು ಬಿಗ್ ಬಾಸ್ ಅವರು ಅರೇಂಜ್ ಮಾಡಿರೋದು. ಅದರಲ್ಲಿ ಸ್ಟಾರ್ಟಿಂಗು ನಮ್ಮ ಶೋಭಾ ಶೆಟ್ಟಿ ಅವ್ರು ಮಾತಾಡ್ತಿರೋದು ತೋರಿಸ್ತಾರೆ. ಅಲ್ಲಿ ನನ್ಗನ್ಸೋ ಪ್ರಕಾರ ಆಲ್ರೆಡಿ ನಮ್ಮ ಹನುಮಂತು, ಚೈತ್ರ ಅವರು ಯಾರು ಫಸ್ಟ್ ಔಟ್ ಆಗಿದ್ರು ಅನ್ನೋದು ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಫಸ್ಟ್ ಶೋಭಾ ಶೆಟ್ಟಿ ಅವರು ಒಂದು ಜೋಡಿಸ್ಬಿಟ್ಟು ಫೋಟೋ ತಳ್ತಾರಲ್ಲ, ಆಗ ನಮಗೆ ಗೊತ್ತಾಗೋದು ಆ್ಯಕ್ಚುಲಿ ಒಂದು ಫೋಟೋ ತಳ್ಳಿದಾಗ ನಮ್ಮ ಮಂಜಣ್ಣ ಅವರ ಫೋಟೋ ಹೋಗಲ್ಲ. ಅದಕ್ಕೆ ರೀಸನ್ ಕೊಡೋದು ನಮ್ಮ ಶೋಭಾ ಶೆಟ್ಟಿ ಅವ್ರು ಬಂದ್ಬಿಟ್ಟು ಮಂಜಣ್ಣ ಅವರು ಅವ್ರ ಟೀಮಲ್ಲಿ ಬೇರೆ ಯಾರಾದರೂ ಒಂದು ಕಷ್ಟಪಟ್ಟು ಆಡಿದ್ರೆ ಅವ್ರ ಟೀಮ್ ಮೆಂಬರ್ಸ್ನ ಅಪ್ರಿಷಿಯೇಟ್ ಮಾಡಲ್ಲ ಅಂತ. ಆ್ಯಕ್ಚುಲಿ ಈ ಪಾಯಿಂಟ್ನ ನಾವು ನಿಜವಾಗ್ಲೂ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಒಬ್ಬರು ನಾಮಿನೇಟ್ ಮಾಡ್ತಾ ಕೂಡ ಹೇಳಿದ್ದಾರೆ. ಐ ಥಿಂಕ್ ಶಿಶಿರು ನಾಮಿನೇಟ್ ಮಾಡ್ತಾ ಅವ್ರಿಗೆ ರೀಸನ್ ಕೊಟ್ಟಿದ್ದು ಕೂಡ ಅಷ್ಟೇ. ನಿಮ್ಮ ಟೀಮಿಗೆ ಬಂದರೆ ನಿಮ್ಮ ಟೀಮಲ್ಲಿ ಯಾರಾದರೂ ಗೆದ್ರೆ ಅದು ನನ್ನಿಂದನೇ ಅಂತೀರಾ. ಸಾರಿ, ಗೋಲ್ಡ್ ಸುರೇಶ್ ಹೇಳಿರ್ತಾರೆ ಈ ಮಾತನ್ನ. ನನ್ನಿಂದನೇ ಅಂತ ಹೇಳ್ತೀರಾ, ಬಟ್ ನಾವು ನಿಮ್ಮ ಟೀಮಲ್ಲಿ ಇರ್ತೀವಿ, ನಾವು ನಿಮ್ಮ ಟೀಮ್ಗೋಸ್ಕರ ಆಡಿರ್ತೀವಿ, ಅಪ್ರಿಸಿಯೇಷನ್ ಅನ್ನೋದು ನಮಗೆ ಸಿಗಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿರ್ತಾರೆ. ಇವತ್ತು ಶೋಭಾ ಶೆಟ್ಟಿ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಮಂಜಣ್ಣ ಏನಾದರೂ ಟೀಮಲ್ಲಿ ಟೀಮ್ ಲೀಡರ್ ಆದರೆ ಅವ್ರ ಎಫರ್ಟ್ಗೆ ಅಲ್ಲಿ ಮಂಜಣ್ಣ ರೆಕಗ್ನೈಸೇಷನ್ ಕೊಡಲ್ಲ. ಅದು ನಾವೆಲ್ಲರೂ ಒಪ್ಕೋಬೇಕಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಫುಲ್ ಲಕ್ ಗೇಮ್ ಅಂತಲೇ ಹೇಳ್ಬೋದು. ಪ್ಯೂರ್ಲಿ ಲಕ್. ಹಾರ್ಡ್ ವರ್ಕ್ ಎಷ್ಟಿರುತ್ತೋ ಅದು ಈಕ್ವಲ್ ಲಕ್ಕು ಕೂಡ ಇರಬೇಕು ಈ ಗೇಮಲ್ಲಿ. ಆ ಲಕ್ಕು ಇವತ್ತು ಮಂಜಣ್ಣನಿಗೆ ಸಾಥ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಶೋಭಾ ಶೆಟ್ಟಿ ಅವ್ರದ್ದು ಫೈನಲ್ ಕೂಡ ಹೋಗಲಿಲ್ಲ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಇನ್ನೊಂದ್ಸಲ ಆ್ಯಕ್ಚುಲಿ ಆ ಒಂದು ಅಲ್ಲಿಗೆನ ಇಟ್ಕೊಂಡು ಮುಂದಕ್ಕೆ ಬಿಸಾಕೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗ ಕೂಡ ಆ ಅಲ್ಲಿಗೆ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಫೈನಲಿ ಆ ಮಂಜಣ್ಣನ ಫೋಟೋ ಕೊಚ್ಚೆಗೆ ಬೀಳದೆ ಅಲ್ಲೇ ಕೂಡ ನಿಂತ್ಕೊಳ್ಳುತ್ತೆ. ಇದು ಕಂಪ್ಲೀಟ್ ಪ್ಯೂರ್ ಲಕ್ಕು ಅಂತ ಒಂದು ಗೇಮ್ನ ನೋಡಿದ್ರೇ ನಮ್ಗೆ ಅರ್ಥ ಆಗ್ತಾ ಇದೆ.
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ನಮ್ಮ ಹನುಮಂತು ಫೋಟೋನ ನಮ್ಮ ಮಂಜಣ್ಣ ಇವರು ಗೇಮ್ ಬಂದಾಗ್ಲಿಂದ ಅದು ಹನುಮಂತು ಫೋಟೋ ಖಂಡಿತ ಆಗಿರಲ್ಲ. ಅದು ರಜತ್ ಫೋಟೋನೇ ಆಗಿರುತ್ತೆ. ಯಾಕಂದರೆ ಅವರು ಕೊಟ್ಟಿದ್ದ ರೀಸನ್ ಬಂದ್ಬಿಟ್ಟು ಇವ್ರು ಬಂದಾಗ್ಲಿಂದ ಮನೆಯಲ್ಲಿ ಗೇಮೇ ಚೇಂಜ್ ಆಗಿದೆ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಹೇಳ್ತಾನೆ ಮಂಜಣ್ಣ. ನನಗನ್ಸೋ ಪ್ರಕಾರ ಅದನ್ನ ರಜತ್ ಫೋಟೋ ಹಾಕ್ಬೇಕಾದ್ರೇನೆ ಮಂಜಣ್ಣ ರೀಸನ್ ಕೊಟ್ಟು ಹೇಳಿರೋದು ಅಂತ ಅನ್ನಿಸ್ತಾ ಇರೋದು. ಬಟ್ ಅಲ್ಲಿ ನಮ್ಮ ಹನುಮಂತು ಫೋಟೋ ಕೊಚ್ಚೆಯಲ್ಲಿ ಬೀಳೋದು ಪ್ರೋಮೋಲಿ ತೋರಿಸ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಪ್ರೋಮೋಲಿ ಅಲ್ಲೂ ಇಲ್ಲೂ ಎಕ್ಸ್ಚೇಂಜ್ ಮಾಡಿ ತೋರಿಸ್ತಾರೆ ಅಂತ. ಬಟ್ ಶೋರ್ ಮಂಜಣ್ಣ ರಜತ್ ಅವ್ರನ್ನೇ ಎಲಿಮಿನೇಟ್ ಮಾಡಿರ್ತಾರೆ. ಯಾಕಂದರೆ ರಜತ್ ಅವರಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಅವ್ರು ಫಾಸ್ಟಾಗಿ ಜೋಡಿಸಿ ಗೆಲ್ಲೋ ಚಾನ್ಸಸ್ ಇರಬಹುದು ಅಂತ. ಯಾಕಂದರೆ ರಜತ್ ತುಂಬ ಫಾಸ್ಟ್ ಇದ್ದಾರೆ ಅಂತ. ಸೊ ಮಂಜಣ್ಣ ಕೊಟ್ಟಿದ್ದ ರೀಸನ್ನು ನನಗನ್ಸೋ ಪ್ರಕಾರ ರಜತ್‌ಗಾಗಿರುತ್ತೆ ಅಂತಾನೆ ಅನ್ಕೋತೀನಿ. ಅಲ್ಲಿ ರಜತ್ ಅವರು ಕೂಡ ಔಟ್ ಆಗೋಗ್ತಾರೆ. ಆಗ ನಮ್ಮ ಶೋಭಾ ಶೆಟ್ಟಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತು, ಇದೆಲ್ಲ ಪ್ಲ್ಯಾನ್ಡು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಪ್ಲ್ಯಾನ್ಡೇನಾ? ಮಂಜಣ್ಣ ಎಲ್ಲರ ಹತ್ರನೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದು ಆಡ್ತಾ ಇದ್ದಾರಾ? ನನಗೆ ಸಪೋರ್ಟ್ ಮಾಡಿದ್ರೆ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ. ಇಲ್ಲಾಂದ್ರೆ ನಿಜವಾಗ್ಲೂ ಹಾನೆಸ್ಟಾಗೆ ಗೆದ್ದು ಆಟನ ನಮ್ಮೆಲ್ಲರಿಗೂ ಪ್ರೂವ್ ಮಾಡಿದಾರಾ ಮಂಜಣ್ಣ ಈ ಥರನೂ ಆಡ್ಬೋದು ಅಂತ ನಾವು ಎಪಿಸೋಡ್ ನೋಡೇ ತಿಳ್ಕೊಬೇಕಾಗತ್ತೆ. ಬಟ್ ಒಂದು ಖುಷಿ ಏನು ಅಂದರೆ ನಮ್ಮ ಈಗ ತಾನೇ ಬಂದಿರೋ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಯಾರಿದ್ದಾರೋ ಅವ್ರ ಲೆವೆಲ್ ಅವ್ರ ಹವಾನ ನೆಕ್ಸ್ಟ್ ಲೆವೆಲಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರು ವೈಲ್ಡ್ ಕಾರ್ಡ್ ಎಂಟ್ರೀಸು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಆಚೆ ಕಡೆ ಇರೋರ್ಗಾಗಲಿ ನೋಡೋರ್ಗಾಗಲಿ ಆ ಥರ ವೈಬ್ಸ್ ಬರ್ತಾಯಿಲ್ಲ. ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಕಂಟೆಸ್ಟೆಂಟ್ಸ್ಗಳು ಅವರಿಬ್ಬರು ಅನ್ನೋ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ನಮ್ಮ ಗುಳ್ಳೆ ನರಿ ಮಂಜಣ್ಣ ಇಷ್ಟು ದಿನ ಎಷ್ಟು ಪ್ಲ್ಯಾನ್ ಮಾಡಿ, ಎಷ್ಟು ಕುತಂತ್ರಗಳನ್ನ ಮಾಡಿ, ಅದು ಇದು ಏನೇನೆಲ್ಲ ಮಾಡಿದರು ಕ್ಯಾಪ್ಟನ್ ಆಗೋಕ್ಕೆ. ಈಗ ಫೈನಲಿ ಕ್ಯಾಪ್ಟನ್ ಆಗೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅವ್ರ ಆಟ ಕೆಟ್ಟದಾಗ ಆಡ್ಬೋದು, ಒಳ್ಳೆ ಥರ ಆಡ್ಬೋದು. ಬಟ್ ಮಂಜಣ್ಣ ಆಡೋ ಆಟ ಮಾತ್ರ ಯಾವಾಗಲೂ ಸೂಪರಾಗೇ ಇರುತ್ತೆ. ಅವರು ಮಾಡೋ ಒಂದೊಂದು ಕುತಂತ್ರಗಳು, ಒಂದೊಂದು ಪ್ಲ್ಯಾನ್ಸು ಕೂಡ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಇವರು ತ್ರಿವಿಕ್ರಮ್ ರಾಮ ಆದರೆ ನಮ್ಮ ಇವ್ರು ಮಂಜಣ್ಣ ಬಂದ್ಬಿಟ್ಟು ರಾವಣ. ಆ ಥರ ಇರುತ್ತೆ ಇವರಿಬ್ಬರು ಥಿಂಕಿಂಗು. ನಾನು ಫುಲ್ಲು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ ನಮ್ಮ ಇವರು ಮಂಜು ಅವರು ಅಂತ ಹೇಳ್ತಾ ಇಲ್ಲ. ಬಟ್ ಅವರಿಬ್ಬರು ಫೈಟ್ ಮಾಡೋದು, ಅವರಿಬ್ಬರು ಮಸಾಲ ತುಂಬಿದಷ್ಟು ಈ ಸಲ ಸೀಸನ್ಗೆ ಯಾರೂ ತುಂಬಿಲ್ಲ. ಈಗ ಬೇರೆ ಮಂಜಣ್ಣ ಕ್ಯಾಪ್ಟನ್ ಆಗಿದ್ದಾರೆ. ಮೋಕ್ಷಿತಾ ಅವರು ಎದುರು ನಿಂತಿದ್ದಾರೆ. ಅವ್ರ ಕರ್ಮಕ್ಕೆ ಈ ಸಲ ಮಂಜಣ್ಣ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಈ ಸಲ ತ್ರಿವಿಕ್ರಮ್ ಬೇರೆ ಅವ್ರು ಕೊಟ್ಟಿದ್ದ ಮಾತಿಗೆ ನಿಂತಿದ್ದಾರೆ. ಅವ್ರ ಕಾಯಿನ್ಸ್ ಎಲ್ಲ ಮಂಜಣ್ಣಂಗೆ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಇನ್ ಕೇಸ್ ತ್ರಿವಿಕ್ರಮ್ ಏನಾದ್ರೂ ಅವ್ರ ಪಾಯಿಂಟ್ಸ್ನ ಧರ್ಮ ಕೊಟ್ಟು ಮಂಜಣ್ಣಗೆ ಕೊಡ್ದಂಗಿದ್ರೆ ಮಾತ್ರ ನಮ್ಮ ತ್ರಿವಿಕ್ರಮ್ಗೆ, ಭವ್ಯಗೆ, ಮೋಕ್ಷಿತಾಗೆ ಒಂದು ಸುತ್ತು ನರಕ ಅಂತೂ ತೋರಿಸ್ಬಿಡ್ತಾರೆ ಅವ್ರ ಕ್ಯಾಪ್ಟನ್ಸಿ ಅವ್ರ ಕ್ಯಾಪ್ಟನ್ ಆದಮೇಲೆ, ಕ್ಯಾಪ್ಟನ್ ಆದ ವೀಕಲ್ಲಿ ಅಂತಲೇ ನನಗೆ ಅನ್ನಿಸ್ತಾ ಇರೋದು. ಓವರಾಲ್ ನೋಡ್ಬೇಕಂದ್ರೆ ಮಂಜಣ್ಣ ಕ್ಯಾಪ್ಟನ್ ಆಗಿರೋ ವೀಕ್ ಮಾತ್ರ ಡೆಫಿನೆಟ್ಲಿ ಫಿಸಿಕಲ್ ಟಾಸ್ಕ್ಸೇ ಕೊಡ್ತಾರೆ. ಅದರಲ್ಲಿ ಮಂಜಣ್ಣ ಅನ್ಫೇರ್ ಆಗಿ ಡಿಸಿಷನ್ ಕೊಡ್ತಾರೆ. ನೆಕ್ಸ್ಟ್ ವೀಕ್ ಮಾತ್ರ ಸೂಪರ್ ಡೂಪರ್ ಎಪಿಸೋಡ್ಸು ಲೋಡ್ ಆಗ್ತಾ ಇದ್ದಾವೆ ನಮಗೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಂಜಣ್ಣ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಮಂಜಣ್ಣ ಕ್ಯಾಪ್ಟನ್ ಆಗಿರೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.